ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಾರ್ನಿಂಗಿಂದನೇ ಲಾಗ್ನ ಚಾಲು ಮಾಡಿದ್ದೀನಿ. ಇವತ್ತು ಈ ಲಾಗ್ನ ಲೇಡೀಸ್ಗೆ ವೇಟ್ ಗೇನ್ ಬಗ್ಗೆ ಒಂದು ಬೆಸ್ಟ್ ರಿಸಲ್ಟ್ ಬರುವಂಥ ಒಂದು ಬೆಸ್ಟ್ ಟಿಪ್ಸ್, ಸಿಂಪಲ್ ಟಿಪ್ಸ್, ಸಿಂಪಲ್ ಇರುವಂಥದ್ದು ಸಿಂಪಲಾಗಿ ಮಾಡ್ಕೋಬೋದು. ಬರೀ 10 ದಿನ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದ್ರ ಬಗ್ಗೆ ಹೇಳ್ತೀನಿ. ಇವಾಗ ಜಸ್ಟ್ ಮನೆಗೆ ಬಂದೀನಿ. ಮನೆಗಂದರೆ ಇದು ನನ್ನ ಮನೆಗೆ ಬಂದೀನಿ. ಮಾರ್ನಿಂಗ್ ಬರ್ತೀನಿ ಮತ್ತು ಈವ್ನಿಂಗ್ ಮಮ್ಮಿ ಪಪ್ಪ ಬೇರೆ ಊರಲ್ಲಿ ಇರ್ತಾರೆ. ಮಮ್ಮಿ ಪಪ್ಪನ ಕಡೆ ಈವ್ನಿಂಗ್ ಹೋಗ್ತೀನಿ. ಮತ್ತು ಮಾರ್ನಿಂಗಾಗ ಹುಡುಗರಿಗೆ ತೊಗೊಂಡು ಅವ್ರಿಗೆ ಸ್ಕೂಲಿಗೆ ಬಿಟ್ಟು ಮತ್ತೆ ನಾನು ಮನೆಗೆ ಬರ್ತೀನಿ. ಮನೆಗೆ ಬಂದು ಇಲ್ಲಿ ಕ್ಲಾಸ್ ವರ್ಕ್ ತೊಗೋತೀನಿ ಮತ್ತು ಬ್ಲಾಗ್ನ ಇಲ್ಲಿ ಚಾಲು ಮಾಡ್ತೀನಿ. ಇದು ನಂದು ಡೈಲಿ ರೊಟೀನ. ಇನ್ನು ವೇಟ್ ಗೇನ್ ಬಗ್ಗೆ ಹೇಳ್ಬೇಕಂದ್ರೆ ಜಾಸ್ತಿ ಏನು ಅದನ್ನು ಮಾಡಿರಿ ಇದನ್ನು ಮಾಡಿರಿ ಏನು ಹೇಳಕ್ಕೆ ಹೋಗಲ್ಲ. ಬಟ್ ಇದು ನಾ 1 ಮಂತ್ ಯೂಸ್ ಮಾಡೀನಿ. ತುಂಬ ಅಂದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು. 25 ಇಯರ್ಸ್ನಾಗ ಯಾವತ್ತೂ ವೇಟ್ ಗೇನ್ ಆಗಿಲ್ಲ ನನಗೆ. ಬಟ್ ಇದು ಏನು ಯೂಸ್ ಮಾಡೀನಲ್ಲ ನಾ 25 ಇಯರ್ಸ್ ಆಗಲಾರ್ದು ಇದನ್ನು ಯೂಸ್ ಮಾಡೋಳಕ್ಕೆ 8 kg ನಂದು ವಜನ್ನ ಜಾಸ್ತಿ ಆಗ್ಯದ. ಇದು 100% ಅಲ್ಲ 200% ಬೆಸ್ಟ್ ರಿಸಲ್ಟ್ ಅನ್ಸೋದು ನನಗೆ. ವಿತ್ ನಿಮಗೆ ಫೋಟೋ ಕೂಡ ತಮ್ಮನೇಲೆಲ್ಲ ಹಾಕೀನಿ. 10 ದಿನ ಟ್ರೈ ಮಾಡಿರಿ. ಫಸ್ಟ್ ಏನಪ್ಪ ಅಂದ್ರೆ ಒಂದು ಟಾನಿಕ್ ತೊಗೋರಿ. ಟಾನಿಕ್ ತೋರಿಸ್ತೀನಿ ನಿಮಗೆ. ಹಂಗ್ರಿ ಟಾನಿಕ್, ಅದರ ಹೆಸರು ಹಂಗ್ರಿ ಟಾನಿಕ್ನ. ಅದನ್ನು ಯೂಸ್ ಮಾಡಿರಿ ಮಾರ್ನಿಂಗ್ ಮತ್ತು ನೈಟ್ ಊಟಕ್ಕಿಂತ ಪೈಲ ಅದನ್ನು ಯೂಸ್ ಮಾಡಿ. ಇದು ಟಾನಿಕ್ ಬೇರೆ ಬೇರೆ ಫ್ಲೇವರ್ನಾಗ ಈ ಟಾನಿಕ್ ಸಿಗುತ್ತೆ. ಈ ಟಾನಿಕ್ನ 2 ಟೈಮ್ ಮಾರ್ನಿಂಗ್ 1 ಡಕ್ಕನ ನೈಟ್ 1 ಡಕ್ಕನ ಊಟಕ್ಕಿಂತ ಪೈಲ ಈ ಟಾನಿಕ್ನ ತೊಗೋಬೇಕು. ಈ ಟಾನಿಕ್ ತೊಗೊಂಡು ಅರ್ಧ ಗಂಟೆ ಆದ ಬಳಿಕ ಊಟನ ಮಾಡಬೇಕು. ಇದು ಒಂದು 100 ರೂಪೀಸ್ ಸಿಗುತ್ತೆ. ಇದು ಟಾನಿಕ್ ಮೆಡಿಕಲ್ನಾಗ ತೊಗೋರಿ. ಫಸ್ಟ್ ಈ ಕೆಲಸ ಮಾಡಿರಿ, ಈ ಟಾನಿಕ್ ತೊಗೋರಿ. ಈ ಟಾನಿಕ್ ಆದ ಬಳಿಕ ಒಂದು ಮಿಲ್ಕ್ ಶೇಕ್ ಹೇಳ್ತೀನಿ ನಿಮ್ಗೆ. ತುಂಬ ಈಸಿ ಮೆಥಡ್ದಾಗ, ಏನೂ ಇಲ್ಲ. ಎಲ್ಲ ಕೆಲವೊಂದು ವಿಡಿಯೋಗಳ ತುಂಬ ಅದು ಇದು ಎಲ್ಲ ತುಂಬಾ ಹೇಳಿದ್ದಾರೆ. ತುಂಬ ವಿಡಿಯೋ ನೋಡಿ ಏನು ಯಾವುದೂ ರಿಸಲ್ಟ್ ಬಂದಿಲ್ಲ ಮಾಡಿಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ. ಬಟ್ ಇದನ್ನು ಟ್ರೈ ಮಾಡಿರಿ. ಬರೀ 10 ದಿನ ಯೂಸ್ ಮಾಡಿ ನೋಡಿರಿ, 100% ರಿಸಲ್ಟ್ ಬಂದೇ ಬರ್ತದೆ ಇದ್ರದ್ದು. ಇದು ಪ್ರೂಫ್ ನಾನೇ. ಮತ್ತು ಇವಾಗ ಯಾಕೆ ವೇಟ್ ಕಮ್ಮಿ ಆಗ್ಯದಂದ್ರೆ ವೇಟಿಗೆ ಏನಾಗಿತ್ತು. ಬಟ್ ಕೆಲವೊಂದು ಟೆನ್ಷನ್ಗಳಿಂದ ನಾ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ಏನಿಲ್ಲ. ಕೆಲವೊಂದು ಸಿಚುವೇಶನ್ಗೋಸ್ಕರ ನಮ್ಮದು ಮತ್ತು ವೇಟ್ ಕಮ್ಮಿ ಆಗ್ಯದ. ಮತ್ತೀಗ 8 ಡೇಸ್ ಫಕ್ತ್ 8 ದಿನ ಆಯಿತು. 8 ದಿನದಿಂದ ಮತ್ತು ನನ್ನಲ್ಲಿ ಬದಲಾವಣೆ ಆಗ್ಯದ. 8 ದಿನದಿಂದ ಇದು ಮಿಲ್ಕ್ ಶೇಕ್ ಮತ್ತು ಇದು ಟಾನಿಕ್ನ ನಾನು ಮತ್ತೆ ಯೂಸ್ ಮಾಡ್ತಾಯಿದ್ದೀನಿ. 8 ದಿನ ಹಿಂದಿಂದು ಒಂದು ಫೋಟೋವನ್ನು ನಿಮ್ಗೆ ಹಾಕ್ತೀನಿ ನೋಡಿರಿ. 8 ದಿನ ಹಿಂದಿನ ಫೋಟೋ ಅದು. ಅವಾಗಿಂದು ಬಟ್ ಇವಾಗಿಂದೂ ಒಂದು ಫೋಟೋ ಹಾಕ್ತೀನಿ. ಆ ಫೋಟೋಗೂ ಈ ಫೋಟೋಗೂ ತುಂಬ ಬದಲಾವಣೆ ಇದೆ. ತುಂಬ ಎಲ್ಲ ಒಂದು ಥೋಡೆ ಬದಲಾವಣೆಯಾಗಿ ಕಾಣ್ತಿರ್ಬೋದು. ಇದನ್ನ ಪೌಡರ್ನ ಮಾಡಿಕೊಂಡು ಸ್ಟಾಕ್ ಮಾಡಿಕೊಂಡು ಫ್ರಿಜ್ನಲ್ಲಿ ಇಡ್ತೀನಿ. ಇದು ಪೌಡರ್ಗೆ ಒಂದು 4 ಥರ ಡ್ರೈ ಫ್ರೂಟ್ಸ್ ತೊಗೋಬೇಕು. 4 ಥರ ಕಾಜು, ಬಾದಾಮ, ಖರ್ಜೂರ ಮತ್ತು ಅಕ್ರೋಡ, ಪಿಸ್ತಾ, 4-5 ಡ್ರೈ ಫ್ರೂಟ್ಸ್ ತೊಗೋರಿ. ಅದ್ರಾಗ ಒಂದು ಅರ್ಧ kg ಬೆಲ್ಲ ತೊಗೋರಿ. ಆ ಡ್ರೈ ಫ್ರೂಟ್ಸ್ ಏನು ಮಾಡ್ತೀರಿ, ಒಂದು ತವಾನಾಗ ಥೋಡೆ ಕಲರ್ ಚೇಂಜ್ ಆಗುತ್ತನ್ನ ಫ್ರೈ ಮಾಡ್ಕೋರಿ. ಅಂದರೆ ಜಲ್ದಿ ಖರಾಬ್ ಆಗಬಾರ್ದು. ಯಾವುದು ತೇಲ ತುಪ್ಪ ಇದೇನು ಯೂಸ್ ಮಾಡಲಾರ ಅದಿಷ್ಟನ್ನು ಫ್ರೈ ಮಾಡ್ಕೋರಿ. ಫ್ರೈ ಮಾಡಿಕೊಂಡು ಮಿಕ್ಸರ್ನಾಗ ಅದನ್ನು ಪೌಡರ್ ಮಾಡ್ಕೋರಿ. ಮಾಡಿಕೊಂಡು ಅದ್ರಾಗ ಬೆಲ್ಲ ಮಿಕ್ಸ್ ಮಾಡಿರಿ. ಸಣ್ಣಗೆ ಹಚ್ಚಿ ಅದನ್ನು ಬೆಲ್ಲ ಮಿಕ್ಸ್ ಮಾಡಿ ಈ ಥರ ಡಬ್ಬನಾಗ ಮಾಡಿ ಇಡ್ರಿ. ಮಾರ್ನಿಂಗ್ ಖಾಲಿ ಹೊಟ್ಟಿಲೆ ಇದು ಒಂದು ಮಿಕ್ಸರ್ ಡಬ್ಬ ತೊಗೊರಿ. ಮಿಕ್ಸರ್ ಡಬ್ಬನಾಗ ಇದು 2 ಸ್ಪೂನ್ ಪೌಡರ್ ಮತ್ತು 2 ಬನಾನ, ಇಷ್ಟು 2 ಬನಾನ, ಇದಿಷ್ಟು ಪೌಡರ್ ಮತ್ತು 1 ಗ್ಲಾಸ್ ಆಗೋಷ್ಟು ಮಿಲ್ಕ್ ಶೇಕ್ ಆಗೋಷ್ಟು ಹಾಲನ್ನ ಆ್ಯಡ್ ಮಾಡ್ಕೊರಿ. ಥೋಡೆ ಲೈಟ್ ಗರಂ ಮಾಡ್ಕೊಂಡು, ಹಸಿ ಹಾಲತ್ತೇನಿಲ್ಲ, ಲೈಟಾಗಿ ಗರಂ ಮಾಡ್ಕೊಂಡು ಹಾಕೋರಿ. 1 ಗ್ಲಾಸ್ ಆಗೋಷ್ಟು ಮಿಲ್ಕ್ ಶೇಕ್ ಆಗೋಷ್ಟು
ಆ ಹಾಲನ್ನ ಅದ್ರಾಗ ಆ್ಯಡ್ ಮಾಡಿಕೊಂಡು ಮಿಕ್ಸರ್ನಾಗ ಗ್ರೈಂಡ್ ಮಾಡ್ಕೊರಿ. ಅದಾದ ಬಳಿಕ ಒಂದು ಗ್ಲಾಸ್ ರೆಡಿ ಆಗುತ್ತೆ. ಅದೊಂದು ಗ್ಲಾಸ್ ಮಾರ್ನಿಂಗ್ ಒಂದು ಗ್ಲಾಸ್ ಕುಡಿದ್ರೆ ಸಾಕು. ನೋಡಿ ಇಲ್ಲಿ ನಾ ಈ ಥರ ರೆಡಿ ಮಾಡ್ಕೊಂಡೀನಿ. ಈ ಥರ ಮಿಲ್ಕ್ ಶೇಕ್ನ ರೆಡಿ ಮಾಡ್ಕೊಂಡು ಮಾರ್ನಿಂಗ್ ಡೈಲಿ ಒಂದು ಗ್ಲಾಸ್ ಕುಡಿಬೇಕು. ಇದ್ರದ್ದು 100% ರಿಸಲ್ಟ್ ಬಂದೇ ಬರ್ತೀವಿ, ಇದ್ರಾಗ ಏನು ಡೌಟ್ ಇಲ್ಲ. ಮತ್ತೇನಪ್ಪ ಅಂದ್ರೆ ಮತ್ತು ಊಟನಾಗ ಜರ ತುಪ್ಪ ಮಿಕ್ಸ್ ಮಾಡ್ತು ಬರ್ರಿ, ಥೋಡೆ ತುಪ್ಪ ಮಿಕ್ಸ್ ಮಾಡ್ಕೊಂಡು ಊಟ ಮಾಡಿರಿ. ಇದಿಷ್ಟೇ ಮಾಡಿರಿ ಫ್ರೆಂಡ್ಸ್, ಮತ್ತೇನು ಜಾಸ್ತಿ ಹೇಳೋಲ್ಲ. 10 ದಿನ ಬರೀ 10 ದಿನ ಮಾಡಿರಿ. 10 ದಿನದಾಗ ಥೋಡೆ ಬದಲಾವಣೆ ನಿಮ್ಮ ವೇಟ್ದಾಗ 100% ಬದಲಾವಣೆ ಆಗೇ ಆಗ್ತದೆ. ಇದರಂತೂ ರಿಸಲ್ಟ್ ಚಲೋ ಅದ. ಈ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.